ಈ ಅಡ್ಡ ಮತದಾನಕ್ಕೆ ಒಂದು ವಿಜೇಂದ್ರ ಅವರು ಹಾಗೇನೆ ಅಶೋಕ್ ಅವರ ಕಾರಣ. ಅವ್ರು ಫಸ್ಟ್ ಹೋಗ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಿ, ಇನ್ನೊಂದು ಎಲ್ಲ ಏನ್ ಗೊಂದಲ ಇದೆ ಇದಕ್ಕೆ ಶೋಭಾ ಕರಂದ್ಲಾಜೆ ಅವರು ನೇರ ಕಾರಣ ಅಂತ ಹೇಳಿದ್ರು. ಎಸ್.ಟಿ. ಸೋಮಶೇಖರ್ ಅವರು ನಮ್ಮ ಪಕ್ಷದ 3 ಶಾಸಕರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ, ಈ ರೀತಿ ಉಡಾಫೆ ಮಾತುಗಳನ್ನ ಆಡೋ ಮೂಲಕ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ಗೊತ್ತಾಗ್ತಿದೆ ಎಲ್ಲ ವಿಚಾರ. ಸರಿ, ಇದು ಮಾಜಿ ಸಿಎಂ ಇವರು ಡಿ.ವಿ. ಸದಾನಂದ ಗೌಡರು ಅವರು ಈ ಹಿಂದೆ ಕೂಡ ಹೇಳಿದ್ರು, ಒಮ್ಮೆ 2-3 ಸಲ ಹೇಳಿದರು, ನಾನಂದ್ರೆ ಈ ಮೊದಲು ನಾನು ಪಕ್ಷದ ಇವರಿಗೆ ನಾಯಕರಿಗೆ ಗಮನಕ್ಕೆ ತಂದಿದ್ದೆ, ಈ ಥರ ಸಂಪರ್ಕದಲ್ಲಿದ್ದಾರೆ ಅಂತೇಳಿ, ಆದರೂ ಯಾರೂ ಕ್ರಮ ಕೈಗೊಳ್ಳಲಿಲ್ಲ ಅಂತೇಳಿ ಅವರು ಹೇಳಿ. ಡಿ.ವಿ. ಸದಾನಂದ ಗೌಡರು ಅಡ್ಡ ಮತದಾನ ಅಂದರೆ ಮತದಾನ ಆದಮೇಲೆ ಮಾರದಿನ ನನಗೂ ಕೂಡ ದೂರವಾಣಿ ಕರೆ ಮಾಡಿದರು. ನಾನು ನಿಮಗೆ ರೀಚ್ ಆಗ್ತಕ್ಕಂಥ ಪ್ರಯತ್ನ ಮಾಡಿದೆ, ನೀವು ಫೋನ್ ಸಿಗಲಿಲ್ಲ, ಆದರೆ ನಿಮ್ಮ ಪ್ರಧಾನ ಕಾರ್ಯದರ್ಶಿಗೆ ನಾನು ದೂರವಾಣಿ ಕರೆ ಮಾಡಿ ಮಾಹಿತಿನ ಕೊಟ್ಟಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗನ್ನಿಸ್ತದೆ ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂಡ ನಾನು ದೂರವಾಣಿ ಕರೆ ಮಾಡಿ ಕೇಳಿದೆ. ಅವರು ಹೌದು ಸದಾನಂದ ಗೌಡರು ಫೋನ್ ಮಾಡಿದ್ರು, ಆದರೆ ಸ್ಪೆಸಿಫಿಕ್ ಆಗಿ ಯಾವುದೂ ಮಾಹಿತಿ ಕೊಡಲಿಲ್ಲ. ಇಲ್ಲ ಅಧ್ಯಕ್ಷರಿಗೆ ತಿಳಿಸಿ ಯಾವುದೇ ಕಾರಣಕ್ಕೂ 28 ಗೆಲ್ಲೋದಕ್ಕೆ ನಮಗೆ 27.65 ವೋಟ್ಗಳು ಬೇಕಿತ್ತು. ಸೊ 28 ಮತಕ್ಕೆ ಸೀಮಿತ ಆಗೋದು ಬೇಡ, ಕನಿಷ್ಠ 29-30 ವೋಟನ್ನು ತೆಗೆದುಕೊಳ್ಳಿ, 28ಕ್ಕೆ ಸೀಮಿತ ಆಗೋದು ಬೇಡ, ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಬನ್ನಿ. ಕೆಲವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಅ ಜನರಲೈಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಡಿ.ವಿ. ಸದಾನಂದ ಗೌಡಜಿ. ಹಾಗಾಗಿ ನಾನು ಬೆಂಗಳೂರು ಹೋದ್ಮೇಲೆ ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ. ಮಾನ್ಯ ಸಿ.ಟಿ. ರವಿ ಅವರಿಗೆ ಅವರ ಹೇಳಿಕೆಯನ್ನು ನೋಡಿದಾಗ ತಕ್ಷಣ ಸಿ.ಟಿ. ರವಿ ಅವ್ರಿಗೂ ಕೂಡ ಹೇಳಿದೆ, ಸದಾನಂದ ಗೌಡರನ್ನು ಕೂಡ ಭೇಟಿ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಕೂಡ ಹೇಳಿದ್ದೇನೆ. ಸದಾನಂದ ಗೌಡರು ಒಳ್ಳೆ ಉದ್ದೇಶದಿಂದ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಸೊ ಈ ರೀತಿ 18ನೇ ತಾರೀಕು ಮತದಾನ ಇದ್ದಾಗ 2-3 ದಿನಗಳ ಕಾಲ ನಮ್ಗೆ ಈ ರೀತಿ ಮಾಹಿತಿಗಳು ಬರ್ತಾನೆ ಇತ್ತು. ಆ ರೀತಿ ನಾನು ಶಾಸಕರ ಬಗ್ಗೆ ಅನುಮಾನ ಪಡ್ಕೊಂಡು ಹೋಗಿದ್ರೆ 63 ಶಾಸಕರ ಮೇಲೆ ಕೂಡ ಅನುಮಾನ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ.